ವಾಣಿಜ್ಯ ವಿಭಾಗದಲ್ಲಿ ಅಫ್ಜಲ್ಪುರ ತಾಲೂಕಿನ ಕೀರ್ತಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿದ ಎಪಿಜೆ ಅಬ್ದುಲ್ ಕಲಾಂ ಕಾಲೇಜು ವಿದ್ಯಾರ್ಥಿಗಳು. ಹೌದು ವೀಕ್ಷಕರೇ, 2026ನೇ ಸಾಲಿನ ಶೈಕ್ಷಣಿಕ ವರ್ಷದ ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದ್ದು, ವಾಣಿಜ್ಯ ವಿಭಾಗದಲ್ಲಿ ಪಟ್ಟಣದ ಎಪಿಜೆ ಅಬ್ದುಲ್ ಕಲಾಂ ಕಾಲೇಜು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಇಂದು ಪಟ್ಟಣದ ಶ್ರೀ ಗುರು ಮಳೇಂದ್ರ ಮಠದಲ್ಲಿ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರಿಂದ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಅಬ್ದುಲ್ ಕಲಾಂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸುದ್ದಿಗಾರರೊಂದಿಗೆ ಮಾಹಿತಿ ಹಂಚಿಕೊಂಡ ಎಪಿಜೆ ಅಬ್ದುಲ್ ಕಲಾಂ ಕಾಲೇಜು ಮುಖ್ಯಸ್ಥ ಶಿವಾನಂದ್ ಚಿಂಚೋಳಿ, ನಮ್ಮ ಕಾಲೇಜಿನಲ್ಲಿ ಒಟ್ಟು 187 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 180 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದರಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಸೃಷ್ಟಿ ಯಾದವ್ 98.16% ಅಂಕ ಪಡೆದರೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ. ಇನ್ನೋರ್ವ ವಿದ್ಯಾರ್ಥಿನಿ ಸಾಕ್ಷಿ ಕಲ್ಲೂರ್ 97% ಅಂಕ ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಕಲಾ ವಿಭಾಗದಲ್ಲಿ ಒಟ್ಟು 4 ಜನ ವಿದ್ಯಾರ್ಥಿಗಳು 98.33 ಅಂಕ ಪಡೆದರೆ ಇನ್ನೂ 4 ಜನ ವಿದ್ಯಾರ್ಥಿಗಳು 97% ಅಂಕ ಪಡೆದಿದ್ದಾರೆ. ಹಾಗೆ 90ಕ್ಕಿಂತ ಹೆಚ್ಚು ಅಂಕ ಪಡೆದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು 32 ಜನ ವಿದ್ಯಾರ್ಥಿಗಳಿದ್ದಾರೆ. ಈ ಎಲ್ಲ ಫಲಿತಾಂಶದ ಶ್ರೇಯಸ್ಸು ನಮ್ಮ ಕಾಲೇಜಿನ ಉಪನ್ಯಾಸಕರ ಬಳಗಕ್ಕೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಸಲ್ಲುತ್ತದೆ ಎಂದರು. ಕಲಾ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದ ಲಕ್ಷ್ಮೀ ಕಾರ್ಬಾಸ್ಗಿ, ಮಹನಿಂಗಪ್ಪ ಪೂಜಾರಿ, ಮಹೇಶ್ ನೂಲಾ, ರಮೇಶ್ ಜಮಾದಾರ್ 98.33% ಫಲಿತಾಂಶ ಪಡೆದು ಎಪಿಜೆ ಅಬ್ದುಲ್ ಕಲಾಂ ಕಾಲೇಜಿನ ಕೀರ್ತಿ ಜೊತೆಗೆ ಜಿಲ್ಲೆಯಲ್ಲಿಯ ಅಫ್ಜಲ್ಪುರ ತಾಲೂಕಿನ ಶೈಕ್ಷಣಿಕ ವರ್ಷದ ಕೀರ್ತಿಗೆ ಭಾಜನರಾಗಿದ್ದಾರೆ. ವಿಷಯವಾರು ಫಲಿತಾಂಶ ನೋಡುವುದಾದರೆ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದವರು 14 ಜನ, ಅರ್ಥಶಾಸ್ತ್ರ ವಿಭಾಗದಲ್ಲಿ 10 ಜನ, ಶಿಕ್ಷಣ ಶಾಸ್ತ್ರದಲ್ಲಿ 9 ಜನ, ವ್ಯವಹಾರ ಅಧ್ಯಯನದಲ್ಲಿ 8 ಜನ ವಿದ್ಯಾರ್ಥಿಗಳು, ರಾಜ್ಯಶಾಸ್ತ್ರ ವಿಭಾಗದಲ್ಲಿ 7 ಜನ, ಇತಿಹಾಸದಲ್ಲಿ 5 ಜನ, ಸಮಾಜಶಾಸ್ತ್ರದಲ್ಲಿ 2 ಜನ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದು ಕಾಲೇಜಿನ ಕೀರ್ತಿ ಜೊತೆಗೆ ತಾಲೂಕಿನ ಕೀರ್ತಿ ರಾಜ್ಯ ಮಟ್ಟದಲ್ಲಿ ಕೊಂಡೊಯ್ದಿದ್ದಾರೆ. ನನ್ನ ಹೆಸರು ಸೃಷ್ಟಿ ಯಾದವ್. ನಾನು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜು ಅಫ್ಜಲ್ಪುರದಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ. ನಾನು ಈ ಸಾಧನೆ ಮಾಡಲಿಕ್ಕೆ ಕಾರಣ ನನ್ನ ತಂದೆ ತಾಯಿ ಹಾಗೂ ನನ್ನ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲ ಉಪನ್ಯಾಸಕರು. ಅವರ ಮಾರ್ಗದರ್ಶನದಿಂದ ಈ ಸಾಧನೆ ನನ್ನಿಂದ ಮಾಡಲು ಸಾಧ್ಯವಾಯಿತು. ಇನ್ನು ಹೇಳಬೇಕಂದ್ರೆ ನಮ್ಮ ಕಾಲೇಜಿನಲ್ಲಿ ಕೇವಲ ಶಿಕ್ಷಣವೇ ಅಲ್ಲದೆ ಶಿಸ್ತು, ಸಂಸ್ಕಾರಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ. ಇದರಿಂದಲೇ ಇಂತಹ ಸಾಧನೆ ಮಾಡಲು ಸಾಧ್ಯವಾಯಿತು. ನನ್ನ ಆಸೆ, ನಾನು ಬ್ಯಾಂಕಿಂಗ್ನಲ್ಲಿ ಹೆಚ್ಚು ಆಸಕ್ತಿ ನನಗಿದೆ. ನಾನು ಬ್ಯಾಂಕಿಂಗ್ನಲ್ಲಿ ಮುಂದೆ ವ್ಯಾಸಂಗ ಮಾಡಬೇಕಂತಿದ್ದೇನೆ. ಹಾಗಾಗಿ ಇದು ಮಾಡಲಿಕ್ಕೆ ನಮ್ಮ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು ಎಲ್ಲರೂ ನನಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಹಾಗೆಯೇ ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಂದೆ ತಾಯಿ ಎಲ್ಲರೂ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಆದ್ದರಿಂದ ನಾನು ಮುಂದಿನ ವ್ಯಾಸಂಗವನ್ನು ಮಾಡಬೇಕೆಂದು ಆಶಿಸುತ್ತೇನೆ. ನಾನು ನಿಜವಾಗ್ಲೂ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಬೇಕಂದಿದ್ದೆ, ಆದರೆ ತಾಲೂಕು ಮಟ್ಟದಲ್ಲಿ ಒಳ್ಳೆಯ ಪ್ರಥಮ ಸ್ಥಾನ ಬಂದಿದ್ದೇನೆ. ಆದರೂ ಖುಷಿ ಇದೆ. ಆದರೆ ರಾಜ್ಯ ಮಟ್ಟದಲ್ಲಿ ಬರಬೇಕೆನ್ನೋದು ಆಸೆಯಾಗಿತ್ತು ನನಗೆ. ನನ್ನ ಹೆಸರು ರಮೇಶ್ ಬಾಗಣ್ಣ ಜಮಾದಾರ್. ನಾನು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ 98.33% ಫಲಿತಾಂಶ ಪಡೆದಿದ್ದು, ನಾನು SSLCಯಲ್ಲಿ ಪ್ರಥಮ 70% ಫಲಿತಾಂಶ ಪಡೆದಿದ್ದೆ. ಈಗ ನಾನು ಫಸ್ಟ್ PUC ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮಾಡಿದೆ. ಆಗ ಕಾಲೇಜಿನಲ್ಲಿ ಬಹಳಷ್ಟು 90 ಹೈಯೆಸ್ಟ್ ಎಷ್ಟಿತ್ತಪ್ಪ ಅಂತಂದರೆ 97 ಇತ್ತು. ವಾಣಿಜ್ಯ ವಿಭಾಗದಲ್ಲಿ 95% ಇತ್ತು. ನಂತರ ನಾನು ಸೆಕೆಂಡ್ PUC ಬಂದೆ. 3 ಮಂತ್ಸ್ ಎಕ್ಸಾಮ್ ಮತ್ತು 6 ಮಂತ್ ಎಕ್ಸಾಮ್ ನಡೆಸಿದ್ರು. ಆವಾಗ ನನ್ನ ಫಲಿತಾಂಶ ಸೆಕೆಂಡ್ PUCಯಲ್ಲಿ ಉತ್ತಮವಾಗಿತ್ತು. ನಂತರ ನಮಗೆ ಜನವರಿಯಿಂದ ಸರಣಿ ಪರೀಕ್ಷೆಗಳನ್ನು ನಡೆಸಿದರು. ಅಲ್ಲಿ ನಮಗೆ ತಿದ್ದಿಕೊಳ್ಳಲು ಸಹಾಯಕವಾಯಿತು. ಈ ನನ್ನ ಫಲಿತಾಂಶ ಇಷ್ಟು ಬರಲು ಕಾರಣ ಏನಪ್ಪ ಅಂತಂದರೆ ನಮ್ಮ ಕಾಲೇಜಿನ ಉಪನ್ಯಾಸಕರು ಮತ್ತು ನನ್ನ ತಂದೆ ತಾಯಿ ನನ್ನ ಪ್ರಯತ್ನದಿಂದ ನಾನು ಇಷ್ಟು ಫಲಿತಾಂಶ ಮಾಡಲು ಸಹಾಯವಾಯಿತು. ಮತ್ತು ಹೋದ ವರ್ಷ ನಮ್ಮ ಕಾಲೇಜಿನ ಫಲಿತಾಂಶ 97 ಇತ್ತು, ಈಗ 98 ಆಗಿದೆ. ಇದು ನಮಗೆ ತುಂಬ ಖುಷಿಕರ ವಿಷಯವಾಗಿದೆ. ಮತ್ತು ನಾವು ಜಿಲ್ಲೆಯಲ್ಲಿ ಫಲಿತಾಂಶವನ್ನು ಗಮನಿಸಿದಾಗ ನಮಗೆ ನಮ್ಮ ಕಾಲೇಜಿನಲ್ಲಿ ಜಿಲ್ಲೆಯ ಟಾಪ್ 10 ಲಿಸ್ಟ್ನಲ್ಲಿ ನಾವು
ಕಲಾ ವಿಭಾಗದಲ್ಲಿ 5 ಜನ ವಿದ್ಯಾರ್ಥಿಗಳಿದ್ದೇವೆ. ಧನ್ಯವಾದ. ನನ್ನ ಹೆಸರು ಮಹೇಶ್ ಅಂತ. ನಾನು ಡಾಕ್ಟರ್ APJ ಅಬ್ದುಲ್ ಕಲಾಂ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಅಫ್ಜಲ್ಪುರ್ನಲ್ಲಿ ಓದಿದ್ದು. ನಾನು ಮೊದಲು ಸೈನ್ಸ್ ಮಾಡಿದ್ದೆ. ಫಸ್ಟ್ PUC ಡಾಕ್ಟರ್ ಎನ್ ಬಸವೇಶ್ವರ ಕಾಲೇಜ್ಗೆ ಬಾಲ್ಕಿಗೆ ಹೋಗಿದ್ದು ಸರ್. ನಾನು ಅಲ್ಲಿ ಸೈನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಆರ್ಟ್ಸ್ ಬಂದಿದ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಕಾಲೇಜ್ನಲ್ಲಿ ನನ್ನ ತಂದೆ ಸಹಾಯದಿಂದ ನಾನು ಅಬ್ದುಲ್ ಕಲಾಂ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿದ್ದೆ ಸರ್. ನಾನು ಫಸ್ಟ್ PUC ನಂತರ ಸೆಕೆಂಡ್ PUC ಕೂಡ ಅಡ್ಮಿಷನ್ ಮಾಡಿ ಈ ಬಾರಿ ಅಫ್ಜಲ್ಪುರ ತಾಲೂಕಿನಲ್ಲಿ ಸೆಕೆಂಡ್ ಮತ್ತು ಕಾಲೇಜಿಗೆ ಫಸ್ಟ್ ಡಿಸ್ಟಿಕ್ನಲ್ಲಿ ಟಾಪ್ 10 ಬಂದಿದ್ದು. ಇದು ನನಗೆ ತುಂಬ ಸಂತೋಷ ಆಗ್ತದೆ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ರಾಜ್ಯ ಮಟ್ಟದಲ್ಲಿ ನಾನು ಬರಬೇಕಿತ್ತು, ಆದರೆ ಅದು ಸ್ವಲ್ಪ ಪರೀಕ್ಷೆಯಲ್ಲಿ ಗೊಂದಲಾಗಿ ನಾನು ರಾಜ್ಯ ಮಟ್ಟದಲ್ಲಿ ಬರೋಕ್ಕಾಗಿಲ್ಲ. ಆದರೆ ಈ ರಿಸಲ್ಟ್ 98.33 ಫಲಿತಾಂಶ ಬಂದಿದ್ದು ನನಗೆ ತುಂಬ ಸಂತೋಷಕರವಾಗಿದೆ. ಆದರೆ ಇಲ್ಲಿ ನನಗೆ ಇಷ್ಟು ಫಲಿತಾಂಶ ಬರೋಕ್ಕೆ ಫಸ್ಟ್ ಕಾರಣ ಏನಪ್ಪ ಅಂದರೆ, ಎಲ್ಲ ಲೆಕ್ಚರರ್ಸ್ ಮತ್ತು ನನ್ನ ತಂದೆ ಸಹಾಯದಿಂದ ನಾನು ಇಷ್ಟೆಲ್ಲ ಓದಿದ್ದು. ಈಗ ನೆಕ್ಸ್ಟ್ ನಾನು ಇಲ್ಲಿ ರಿಸಲ್ಟ್ ಬರಬೇಕಂದ್ರೆ ಇವನ್ ಕಾಲೇಜ್ ಅವರ್ಸ್ ಮುಗಿದ್ರು ಕೂಡ 2 ಗಂಟೆವರೆಗೆ ಟೀಚರ್ಸ್ ಏನು ಮಾಡ್ತಿದ್ರೆ ನಮಗೆ ಏನೇನು ಡೌಟ್ ಇದ್ವಲ್ಲ ಅದೆಲ್ಲ ಕ್ಲಿಯರ್ ಮಾಡ್ತಿದ್ರು. ಅದೇ ರೀತಿಯಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಕಾಲೇಜ್ ಏನಪ್ಪ ಅಂದರೆ ಶಿಸ್ತು, ಶಿಕ್ಷಣ ಮತ್ತು ಸಂಸ್ಕಾರ ಜೊತೆಗೆ ನಮ್ಮನ್ನೆಲ್ಲ ಬೆಳೆಸುತ್ತೆ ಸರ್. ಇಷ್ಟು ಹೇಳ್ತೇನೆ. ನಾನು ಮುಂದೆ ಮತ್ತೆ ಈ UPSC ಟ್ರೈ ಮಾಡ್ಬೇಕಂತೇನೆ ಸರ್. ಥ್ಯಾಂಕ್ ಯು. ಶ್ರೀ ಗೊಲ್ಲಾಳ್ ಕಲ್ಲೂರ್ ಅಂತಾರೆ. ನಾನು ವಾಣಿಜ್ಯ ವಿಭಾಗದಲ್ಲಿ 97% ತೆಗೆದಿದ್ದೀನಿ ಮತ್ತು ಕಾಲೇಜ್ಗೆ ಸೆಕೆಂಡಾಗಿ ಬಂದಿದ್ದೀನಿ. ಇಷ್ಟೆಲ್ಲ ಆಗಕ್ಕೆ ಕಾರಣನೇ ನಮ್ಮದು ಪೇರೆಂಟ್ಸ್ ಮತ್ತೆಲ್ಲ ಟೀಚರ್ಸು ಎಲ್ಲ ಭಾಳ ಹೆಲ್ಪ್ ಮಾಡಿದ್ರು. ಎಲ್ಲ ಈಸಿ ಸರಣಿ ಅದು ಎಲ್ಲ ಈಸಿ ಮಾಡಿಕೊಟ್ರು ನಮಗೆಲ್ಲ ಬರೆಯೋಕೆ ಓದೋಕೆ. ಮತ್ತು ಆರ್ ಸರಣಿ ಅದು ತೊಗೊಂಡಿದ್ದಾರೆ, ಭಾಳ ಹೆಲ್ಪ್ ಆಯಿತು. ಮತ್ತು ಮುಂದೆ ಏನಾದರೂ ಮಾಡ್ಬೇಕಂದ್ರೆ ಬ್ಯಾಂಕಿಂಗ್ ಒಳಗೆ ಮಾಡ್ಬೇಕಂತೆ ಭಾಳ ಆಸಕ್ತಿ ಅದ ರೀ. ಮತ್ತು ಕಾಲೇಜ್ನು ಭಾಳ ಎಲ್ಲ ಚಲೋ ಇತ್ತು. ನಮ್ಗೆ ಯಾವುದೇ ರೀತಿ ತೊಂದರೆ ಇದ್ದಿದ್ದಿಲ್ಲ. ಎಲ್ಲ ಓದಕ್ಕೂ ಎಲ್ಲ ವ್ಯವಸ್ಥೆ ನಮ್ಮ ಸಲುವಾಗಿ ಸರ್ ಊಟದ ವ್ಯವಸ್ಥೆನೂ ಎಲ್ಲ ಮಾಡಿದರು. ಕುಡಿಯೋದು ನೀರು ಅದೆಲ್ಲ ವ್ಯವಸ್ಥೆ ಮಾಡಿದರು. ಲಾಸ್ಟಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸರ್ಗಳಿಗೂ ಹಾಗೂ ಮೇಡಮ್ಗೂ. ಥ್ಯಾಂಕ್ ಯು. ನನ್ನ ಹೆಸರು ಮಹಲಿಂಗಪ್ಪ ಪೂಜಾರಿ. ನಾನು ದ್ವಿತೀಯ PUC ಕಲಾ ವಿಭಾಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಕಾಲೇಜಿನಲ್ಲಿ ಓದಿದ್ದು. 98.33% ಫಲಿತಾಂಶವನ್ನು ಪಡೆದಿದ್ದು. ಇದಕ್ಕೆ ಮುಖ್ಯ ಕಾರಣ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ನನ್ನ ಪ್ರಯತ್ನದಿಂದಾಗಿ ಇಷ್ಟು ರಿಸಲ್ಟ್ ತೆಗೆಯಲು ಸಹಾಯಕವಾಗಿದೆ. ಓದಿ ನಂದು ಪ್ರಪ್ರಥಮವಾಗಿ SSLC ರಿಸಲ್ಟ್ ಕೇವಲ 50.88 ಆಗಿದ್ದು, ಆದರೆ ಈ ವರ್ಷ ದ್ವಿತೀಯ PUCಯಲ್ಲಿ 98.33% ಪಡೆದು. ಇದಕ್ಕೆ ಪ್ರಮುಖವಾಗಿ ಎಲ್ಲ ಉಪನ್ಯಾಸಕರು ನೀಡಿದ ಉತ್ತಮ ಬೋಧನೆಯಿಂದಾಗಿ ಈ ರೀತಿಯಾಗಿ ರಿಸಲ್ಟ್ ಗಳಿಸಲು ಸಾಧ್ಯ. ಓದುತ್ತಿರುವುದು ದ್ವಿತೀಯ PUC APJ ಅಬ್ದುಲ್ ಕಲಾಂ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. 10ನೇ ತರಗತಿ 75% ಅಂಕ ಪಡೆದಿದ್ದೇನೆ. ಆದರೆ ದ್ವಿತೀಯ PUC 98% ಅಂಕ ಪಡೆದಿದ್ದು ಜಿಲ್ಲೆಗೆ ಟಾಪ್ 10ನಲ್ಲಿ ಸೆಲೆಕ್ಟ್ ಆಗಿದ್ದು. ಇದಕ್ಕೆ ಮೂಲ ಕಾರಣ ಕಾಲೇಜಿನಲ್ಲಿ ನಡೆಸಿದಂಥ ಪ್ರಿಪರೇಟರಿಗಳು ಹಾಗೂ ಎಲ್ಲ ಉಪನ್ಯಾಸಕರು ಹಾಗೂ ನನ್ನ ತಂದೆ ತಾಯಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದ್ದು, ಆ ಫಲಿತಾಂಶವನ್ನು ಗಮನಿಸಿದರೆ ಕಲಬುರಗಿ ಜಿಲ್ಲೆಯ ಫಲಿತಾಂಶವನ್ನು ನಾವು ನೋಡೋದಾದರೆ, ಕಲಬುರಗಿ ಜಿಲ್ಲೆಯಲ್ಲಿ ಟಾಪ್ 10 ವಿದ್ಯಾರ್ಥಿಗಳಲ್ಲಿ ನಮ್ಮ ಕಾಲೇಜಿನ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಒಟ್ಟು 5 ಜನ ವಿದ್ಯಾರ್ಥಿಗಳು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದು ನಮ್ಮ ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಷಯ ಮತ್ತು ಅಫ್ಜಲ್ಪುರ ತಾಲೂಕಿಗೆ ಹೆಮ್ಮೆ ತರುವಂಥ ವಿಷಯ. ಅದಾದ ನಂತರ ನಮ್ಮ ತಾಲೂಕಿನ ವಿಷಯಕ್ಕೆ ಬಂದರೆ, ಅಫ್ಜಲ್ಪುರ ತಾಲೂಕಿನಲ್ಲಿ ಒಂದು ಗುಣಮಟ್ಟ ಶಿಕ್ಷಣವನ್ನು ಕೊಡಬೇಕು, ಅದರ ಜೊತೆಗೆ ಒಳ್ಳೆಯ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ದೀವಿ. ಅದಕ್ಕನುಗುಣವಾಗಿ ನಮ್ಮ ಕಾಲೇಜಿನ ಫಲಿತಾಂಶವನ್ನ ನಾವು ಗಮನಿಸುವುದಾದರೆ, ಒಟ್ಟು ಈ ವರ್ಷ ನಮಗೆ 187 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದರು. ಆ 187 ವಿದ್ಯಾರ್ಥಿಗಳಲ್ಲಿ 180 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅದರಲ್ಲಿ 77 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ರು. ಈ 77 ವಿದ್ಯಾರ್ಥಿಗಳ ಅತಿ ಹೆಚ್ಚು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಫಲಿತಾಂಶವನ್ನ ಗಮನಿಸುವುದಾದರೆ, ಅಫ್ಜಲ್ಪುರ ತಾಲೂಕು ಹಿಂದುಳಿದ ತಾಲೂಕು ಎನ್ನುವ ಹಣೆಪಟ್ಟಿಯನ್ನು ಕಟ್ಕೊಂಡಿದೆ. ಆದರೆ ಕಳೆದ ಸುಮಾರು ವರ್ಷಗಳಿಂದ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುನ್ನುಗ್ತಾನೆ ಬಂದಿದ್ದೀವಿ. ಈ ವರ್ಷವೂ ಕೂಡ
ನಾವು ಶಿಕ್ಷಣದಲ್ಲಿ ಅಂದ್ರೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಅಫ್ಜಲ್ಪುರ ಒಂದು ಉತ್ತಮ ಫಲಿತಾಂಶವನ್ನು ಕೊಡುವುದರ ಜೊತೆಗೆ ರಾಜ್ಯದಲ್ಲಿ ಒಂದು ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ 5 ವಿದ್ಯಾರ್ಥಿಗಳು 98.33 ಅಂದ್ರೆ ಪ್ರತಿಶತ 98.33 ಫಲಿತಾಂಶವನ್ನ 5 ಜನ ವಿದ್ಯಾರ್ಥಿಗಳು ಸರಿಸಮಾನವಾಗಿ ಪಡೆದುಕೊಂಡಿದ್ದು ನಮ್ಮ ಕಾಲೇಜಿನ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ವಾಣಿಜ್ಯ ವಿಭಾಗಕ್ಕೆ ಹೋದ್ರೆ ನಾವು 98% ಫಲಿತಾಂಶವನ್ನ ಪಡೆದುಕೊಳ್ಳುವುದರೊಂದಿಗೆ ವಾಣಿಜ್ಯ ವಿಭಾಗದಲ್ಲಿ ನಾವು ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ನಾವು ಪಡೆದುಕೊಂಡಿದ್ದೀವಿ. ಸೊ ಇದೆಲ್ಲದಕ್ಕೆ ಕಾರಣ, ಇದಕ್ಕೆಲ್ಲದಕ್ಕೆ ಪರಿಶ್ರಮ ಯಾರ್ದು ಅಂತ ಕೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದ ಒಂದು ಪರಿಶ್ರಮದ ಫಲವೇ ಈ ಫಲಿತಾಂಶ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ಏನಂತ ಕೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ಏನ್ ರೂಢಿಸಿದ್ದೀವಿ ಅಂತ ಕೇಳಿದ್ರೆ, ಅವರಲ್ಲಿ ಏನ್ ಬೆಳೆಸಿದ್ದೀವಿ, ಯಾವ ಗುಣವನ್ನ ಬೆಳೆಸಿದ್ದೀವಿ ಅಂತ ಕೇಳಿದ್ರೆ, ನಮಗೆ ಯಾವುದೇ ಕಾಲೇಜ್ ಆಗ್ಲಿ, ಯಾವುದೇ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಾಗ್ಲಿ ಯಾವುದು ನಮಗೆ ಕಾಂಪಿಟೇಟರ್ ಅಲ್ಲ. ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಹಳೆಯ ಫಲಿತಾಂಶ ಏನದ, ಹಳೆಯ ಟಾಪರ್ ವಿದ್ಯಾರ್ಥಿ ಯಾರದಾರ ಅವರಿಗೆ ನಾವು ಇವರನ್ನ ಕಾಂಪಿಟೇಟರ್ ವಿದ್ಯಾರ್ಥಿಯಾಗಿ ನಾವು ಬೆಳೆಸ್ತೀವಿ. ಆ ಹಳೆಯ ರಿಸಲ್ಟ್ ಅನ್ನ ಬ್ರೇಕ್ ಮಾಡ್ಬೇಕನ್ನುವ ಮನೋಭಾವನೆಯನ್ನ ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸ್ತಾ ಇದೀವಿ. ಇದು ತಾಲೂಕಿನ ಯಾವ ಶಿಕ್ಷಣ ಸಂಸ್ಥೆ ಆಗ್ಲಿ, ಜಿಲ್ಲೆಯ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಯಾರ ಜೊತೆ ನಾವು ಕಾಂಪಿಟೇಟರ್ ಅಲ್ಲ, ನಾವು ಯಾವ ಸ್ಪರ್ಧಿಗಳಲ್ಲ, ಮಕ್ಕಳಲ್ಲೇ ಸ್ಪರ್ಧೆಯ ಗುಣವನ್ನ ನಾವು ಬೆಳೆಸ್ತೀವಿ. ಹೀಗಾಗಿ ಪ್ರತಿಶತ ಫಲಿತಾಂಶ ಇಡೀ ಜಿಲ್ಲೆಯ ನೀವು ಫಲಿತಾಂಶವನ್ನ ಗಮನಿಸಿದ್ರೆ ಅತಿ ಹೆಚ್ಚು ಡಿಸ್ಟಿಂಕ್ಷನ್ ಅನ್ನ, ಅತಿ ಹೆಚ್ಚು ಪ್ರತಿಶತ ಫಲಿತಾಂಶವನ್ನ ನಮ್ಮ ಕಾಲೇಜು ಪಡೆದುಕೊಂಡಿದೆ. ಅದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಇದಕ್ಕೆ ಶಿಕ್ಷಕರ, ಉಪನ್ಯಾಸಕರ ಒಂದು ಪರಿಶ್ರಮವೇ ಪ್ರಮುಖ ಕಾರಣ ಅಂತ ಹೇಳ್ಬೋದು. ವಿಷಯವಾರು ಗಮನಿಸುವುದಾದರೆ ನಮ್ಮಲ್ಲಿ ಕನ್ನಡ ವಿಷಯದಲ್ಲಿ 100ಕ್ಕೆ 114 ವಿದ್ಯಾರ್ಥಿಗಳು, ಅರ್ಥಶಾಸ್ತ್ರ ವಿಷಯದಲ್ಲಿ 100ಕ್ಕೆ 110 ವಿದ್ಯಾರ್ಥಿಗಳು, ಶಿಕ್ಷಣಶಾಸ್ತ್ರ ವಿಷಯದಲ್ಲಿ 100ಕ್ಕೆ 109 ವಿದ್ಯಾರ್ಥಿಗಳು, ವ್ಯವಹಾರ ಅಧ್ಯಯನದಲ್ಲಿ 100ಕ್ಕೆ 108 ವಿದ್ಯಾರ್ಥಿಗಳು, ಹಾಗೆ ರಾಜ್ಯಶಾಸ್ತ್ರ ವಿಷಯದಲ್ಲಿ 100ಕ್ಕೆ 107 ವಿದ್ಯಾರ್ಥಿಗಳು, ಇನ್ನು ಇತಿಹಾಸ ವಿಷಯದಲ್ಲಿ 100ಕ್ಕೆ 105 ವಿದ್ಯಾರ್ಥಿಗಳು, ಸಮಾಜಶಾಸ್ತ್ರ ವಿಷಯದಲ್ಲಿ 100ಕ್ಕೆ 102 ವಿದ್ಯಾರ್ಥಿಗಳು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಈ ಫಲಿತಾಂಶದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಎಲ್ಲ ಗ್ರಾಮೀಣ ಭಾಗದ ಮಕ್ಕಳು. ಅವ್ರ SSLC ನೀವು ಫಲಿತಾಂಶವನ್ನ ನಾವು ಗಮನಿಸೋದಾದ್ರೆ ಪ್ರತಿಶತ 50 ಮತ್ತು 60% ಫಲಿತಾಂಶವಿರುವ SSLC ಮಕ್ಕಳು ನಮ್ಮಲ್ಲಿ 90ಕ್ಕಿಂತ ಮೇಲೆ ಫಲಿತಾಂಶವನ್ನ ಪಡೆದುಕೊಂಡಿದ್ದಾರೆ. ಇದು ನಮ್ಮ ಸಂಸ್ಥೆಯ ಪರಿಶ್ರಮದ ಪ್ರತಿಫಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ನಾನು ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಡಾಕ್ಟರ್ APJ ಅಬ್ದುಲ್ ಕಲಾಂ PU ಕಾಲೇಜಿನಲ್ಲಿ ಸುಮಾರು 4-5 ವರ್ಷಗಳಿಂದ ಕನ್ನಡ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿನ ವಾತಾವರಣ ಮಕ್ಕಳಿಗಾಗಲಿ ಅಥವಾ ಉಪನ್ಯಾಸಕರಿಗಾಗಲಿ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ. ವಿದ್ಯಾರ್ಥಿಗಳನ್ನ ತಯಾರು ಮಾಡುವುದಕ್ಕಾಗಿ ಉಪನ್ಯಾಸಕರನ್ನ ಫುಲ್ ಪೂರ್ತಿ ಸ್ವತಂತ್ರರಾಗಿ ಬಿಟ್ಟಿರ್ತಾರ. ನಿಮ್ಮ ವಿಷಯದೊಳಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಹೆಂಗೆ ತಯಾರು ಮಾಡ್ತೀರಿ ಹಂಗೆ ಅವರಿಗೆ ಸಂಪೂರ್ಣವಾಗಿ ಹಕ್ಕನ್ನ, ಸ್ವತಂತ್ರತೆಯನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಕೆಲವೊಂದು ಕಾಲೇಜಿನಲ್ಲಿ ಏನಾಗ್ತದ ಅಂತ ಕೇಳಿದ್ರೆ, ಯಾವ ವಿದ್ಯಾರ್ಥಿ ಟಾಪರ್ ಇರ್ತಾನೋ ಅವರಿಗೆ ಒಬ್ಬರಿಗೆ ಬೆನ್ನತ್ತಿ ಅವರಿಗೆ ತಯಾರು ಮಾಡಿ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಮಾಡುವಂತ ಪ್ರಯತ್ನಗಳು ಬಹಳಷ್ಟು ನೋಡ್ತೀವಿ, ನಡೆದವನು. ಆದ್ರೆ ನಮ್ಮಲ್ಲಿ ಹಂಗಿಲ್ಲ. ಕೆಳಮಟ್ಟದ ವಿದ್ಯಾರ್ಥಿಯನ್ನು ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ಒಳ್ಳೆಯ ಫಲಿತಾಂಶ ಪಡ್ಕೊಳ್ಳೋದಕ್ಕಾಗಿ ಅವರಿಗೆ ತಯಾರಿಯನ್ನ ಮಾಡ್ತೀವಿ. ಆಮೇಲೆ ಪ್ರತಿ ವಿಷಯದಲ್ಲೂ ಕೂಡ ಪ್ರತಿಯೊಬ್ಬ ಉಪನ್ಯಾಸಕರು ಅತೀವ ಕಾಳಜಿಯಿಂದ ಅವ್ರವ್ರ ವೈಯಕ್ತಿಕವಾಗಿ ನಮ್ಮ ವಿಷಯ ಆಗ್ಲಿ ಅಂತಾನೂ ಪ್ರಯತ್ನ ಮಾಡ್ತಾರ. ಜೊತೆಗೆ ವೈಯಕ್ತಿಕ ಅಷ್ಟೇ ಅಲ್ಲದೇನೆ ಎಲ್ಲ ಉಪನ್ಯಾಸಕರು ಎಲ್ಲ ವಿಷಯಕ್ಕೂ ವಿದ್ಯಾರ್ಥಿಗಳು ಒತ್ತು ಕೊಡ್ರಿ ಅಂತ ಸಲಹೆ ಕೊಡ್ತಿರ್ತಾರೆ. ಸೊ ಹಂಗಾಗಿ ಇಲ್ಲಿ ಈ ವರ್ಷದ ಫಲಿತಾಂಶ ನಮಗೆ ಒಂದು ಬಹಳಷ್ಟು ಖುಷಿ ಕೊಟ್ಟಾವ. ಆಗ್ಲೇ ನಮ್ಮ ಸರ್ ಹೇಳಿದ ಹಾಗೆ ನಾವಂತೂ ಯಾರಿಗೂ ಕಾಂಪಿಟೇಷನ್ ಅಲ್ಲ, ನಮಗೆ ನಾವೇ ಪ್ರತಿಸ್ಪರ್ಧಿಗಳು. ನಮ್ಮ ಫಲಿತಾಂಶ ಎಷ್ಟು ಆಗಬೇಕು, ನಾವು ಎಷ್ಟು ಮಾಡಬೇಕು ಅಂತ ಟಾರ್ಗೆಟ್ ಹಾಕೊಂಡು ಬಂದಿರ್ತೀವಿ. ಆ ರೀಚ್ ಆದ್ರೆ ಸಾಕು ನಮ್ಗೆ. ನಾವು ರಾಜ್ಯ, ಸ್ಟೇಟ್ ರ್ಯಾಂಕ್ ಅನ್ನು ಅಂತ ಅಷ್ಟು ಅವಶ್ಯಕತೆಯನ್ನು ಕೊಡಂಗಿಲ್ಲ. ಈ ವರ್ಷ ಹೋದ ವರ್ಷಕ್ಕೆ ಹೋಲಿಸಿದ್ರು ಈ ವರ್ಷ ವಿಷಯವಾರು 100ಕ್ಕೆ 100 ಫಲಿತಾಂಶಗಳು ಬಹಳಷ್ಟು ಬಂದವು. ಇನ್ನು ನಮ್ಮ ವಿಷಯದಲ್ಲಿ ಹೇಳ್ಬೇಕಂದ್ರೆ ಕನ್ನಡದಲ್ಲಿ 100ಕ್ಕೆ 114 ವಿದ್ಯಾರ್ಥಿಗಳು ಪಡ್ಕೊಂಡಾರ. 99 ಅಂಕಗಳನ್ನ 22 ವಿದ್ಯಾರ್ಥಿಗಳು, 25 ವಿದ್ಯಾರ್ಥಿಗಳು 98 ಮಾರ್ಕ್ಸ್ಗಳನ್ನು ತಗೊಂಡು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಕಾಲೇಜಿಗೆ, ಆಮೇಲೆ ನಮ್ಮ ಪರಿಶ್ರಮಕ್ಕೂ ಒಂದು ಪ್ರತಿಫಲ ಸಿಕ್ತು ಅನ್ನುವಂತ ಆತ್ಮತೃಪ್ತಿ ನಮಗದ. ಧನ್ಯವಾದ. 187 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಅದರೊಳಗೆ 77 ಡಿಸ್ಟಿಂಕ್ಷನ್ ಅದಾವ.
ಈ 77 ಡಿಸ್ಟಿಂಕ್ಷನಲ್ಲಿ ಟಾಪರ್ ನಮ್ಮಲ್ಲಿ 4 ಜನ ವಿದ್ಯಾರ್ಥಿಗಳು ಒಂದೇ ರೀತಿ ಮಾರ್ಕ್ಸ್ ತಗೊಂಡಾರ. 590 ಅಂಕಗಳನ್ನ 4 ಜನ ತಗೊಂಡಾರ. 98 ಏನೋ ಫಲಿತಾಂಶ ಅದಲ್ರಿ, ಆ 98 ಫಲಿತಾಂಶ 6 ವಿದ್ಯಾರ್ಥಿಗಳು ನಿರಂತರವಾಗಿ ಕೈಕೊಂಡು ಹೋಗಿದ್ದು. ಇನ್ನು 97 ನೋಡ್ಕೊಳಕ್ ಹೋದ್ರೆ ಅಲ್ಲಿ 4-5 ಜನ ಸಿಗ್ತಾರ. 96 ನೋಡಿದ್ರೆ ಅಲ್ಲಿ 4-5 ಜನ ಸಿಗ್ತಾರ. 95 ನೋಡಿದ್ರೆ ಅಲ್ಲಿ ಒಂದು 10-15 ಜನ 95 ಸಿಗ್ತಾರ. ಹಿಂಗೆ 90ರಿಂದ 98 ತನಕ ಫಲಿತಾಂಶ ಒಂದು 30-35 ಜನ ಸಿಗ್ತಾರ ನಮ್ಮಲ್ಲಿ. ಈ 90 ಮ್ಯಾಗ ಹೋದ್ರಂತೂ ಆಲ್ಮೋಸ್ಟ್ 70 ಮಂದಿ ಒಳಗೆ 50 ಮಂದಿ 90 ಮ್ಯಾಗ ಸಿಗ್ತಾರೆ. ಸೊ ಈ ರೀತಿ ನಿರಂತರವಾಗಿ ಫಲಿತಾಂಶನ ಕೈಕೊಂಡು ಹೋಗೋದು ನಿಜವಾದ ಫಲಿತಾಂಶ ಅಂತ ನಮ್ಮ ಅಭಿಪ್ರಾಯ. ಕೂತಂತ 100 ಜನ ವಿದ್ಯಾರ್ಥಿಗಳಲ್ಲಿ ಒಬ್ರು ಇಬ್ರು 98, 99 ಮಾಡಿ ಉಳಿದವರೆಲ್ಲ 85 ಹಿಂಗ್ ಮಾಡ್ಕೊಂಡು ಹೋದ್ರ ಅದು ನಾವು ಅಲ್ಲಿ ತೋರಿಸ್ಕೊಡ್ತದೆ ಒಬ್ಬರಿಗೆ ಬೆನ್ನ ಹತ್ತಾರ ಅನ್ನುವಂಥದ್ದು. ಇಲ್ಲಿ ಕೊಟ್ಟಂತ ಫಲಿತಾಂಶ ನೋಡಿದ್ರೆ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಆದ್ಯತೆ ಕೊಡಲಾಗ್ತದ ಅನ್ನುವಂಥದ್ದು ನಾವು ಗಮನಿಸಬೇಕು. ಆಮೇಲೆ ಈಗ ಒಬ್ಬ ವಿದ್ಯಾರ್ಥಿ ಮಾತನಾಡದ ಬಹುಶಃ ಗಮನಿಸಿರ್ಬೋದು, ಅವ್ನ SSLC ಫಲಿತಾಂಶ 58 ಅಂತ. ಸೊ 58 SSLC ಮಾಡ್ಕೊಂಡು ಬಂದು PUC ಅಲ್ಲಿ ಸ್ವಂತ ಓದಿ 98% ಫಲಿತಾಂಶ ತಗೋತಾನ ಅಂದ್ರೆ ಇದ್ರ ಮೇಲೆ ನಾವು ಅಳಿಬಹುದು ಡಾಕ್ಟರ್ APJ ಅಬ್ದುಲ್ ಕಲಾಂ ಕಾಲೇಜಿನಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಎಂತದ್ದದ. ಧನ್ಯವಾದ. ನಮಸ್ಕಾರ. ಡಾಕ್ಟರ್ APJ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜು ಅಫ್ಜಲ್ಪುರ 2026ನೇ ಸಾಲಿನ ಫಲಿತಾಂಶದ ಒಂದು ಪಟ್ಟಿಯನ್ನು ನೋಡಿದಾಗ ನಮ್ಮ ಕಾಲೇಜು ಫಲಿತಾಂಶದಲ್ಲಿ ಪ್ರತಿ ವರ್ಷವೂ ಕೂಡ ಹೆಚ್ಚಳವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಮತ್ತು ತಾಲೂಕಿನಾದ್ಯಂತ ಗ್ರಾಮೀಣ ಭಾಗದ ಅತಿ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆದುಕೊಂಡು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಲ್ಲಿ ಶಿಕ್ಷಣ ಸಂಸ್ಥೆ ಸುಮಾರು 7-8 ವರ್ಷಗಳಿಂದ ಹೆಚ್ಚಿಸುತ್ತಲೇ ಬಂದಿರತಕ್ಕಂಥದ್ದು ಕೂಡ ಇದು ನಮ್ಮ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ವ್ಯಕ್ತಪಡಿಸಬಹುದು. ಧನ್ಯವಾದ. 26ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಈಗಾಗಲೇ ಪ್ರಕಟವಾಗಿದ್ದು, ಅದರಲ್ಲಿ ಅಫ್ಜಲ್ಪುರ ತಾಲೂಕಿನ ನಮ್ಮ ಅಫ್ಜಲ್ಪುರ ಪಟ್ಟಣದ ಡಾಕ್ಟರ್ APJ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜು ಅಫ್ಜಲ್ಪುರದ ವಿದ್ಯಾರ್ಥಿಗಳು ಸುಮಾರು ಇಡೀ ಜಿಲ್ಲೆಯ ಟಾಪ್ 10 ಒಳಗೆ 5 ಜನ ಈ ಒಂದು APJ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದುದು ನಮಗೆ ಬಹಳ ಖುಷಿಯಾಗಿದೆ. ಮೊದಲೆಲ್ಲ ಅಂತ ಇದ್ರು ಈ ಭಾಗ ಭಾಳಷ್ಟು ಶೈಕ್ಷಣಿಕವಾಗಿ ಹಿಂದುಳಿವಾದಂಥದ್ದು ಅಂತ ಹೇಳ್ತಾ ಇದ್ರು. ಆದರೆ ಇದನ್ನು ಗಮನಿಸಿದಾಗ ಇವತ್ತಿನ ದಿವಸ ಈ ಹುಡುಗರು 98.33 600ಕ್ಕೆ 590 ಅಂಕವನ್ನು ತೆಗೆದುಕೊಂಡಿದ್ದು ನೋಡಿದ್ರೆ ನಮ್ಮ ಭಾಗವು ಕೂಡ ಏನು ಶೈಕ್ಷಣಿಕವಾಗಿ ಹಿಂದುಳಿದ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇವತ್ತಿನ ದಿವಸ ನಮ್ಮ ಅಫ್ಜಲ್ಪುರ ಪಟ್ಟಣದ ಎಲ್ಲ ಶಾಲೆಗಳು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜಿನ ನಮ್ಮ ಪ್ರಾಂಶುಪಾಲರು ಸಂಸ್ಥಾಪಕರಾಗಿರುವಂಥ ಶಿವಾನಂದ್ ಚಿಂಚೋಳಿ ಅವರು ಭಾಳ ಪರಿಶ್ರಮ ಪಟ್ಟು ಮಕ್ಕಳಿಗಾಗಿ ಒಳ್ಳೆಯ ಕಾಲೇಜನ್ನು ಪ್ರಾರಂಭ ಮಾಡಿದ್ದು ಅವರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಇಲ್ಲಿ ಚೆನ್ನಾಗಿ ಕಲಿತು ವಿದ್ಯಾರ್ಥಿಗಳು MBBS ಆಗಲಿ, IPS ಅಧಿಕಾರಿ ಆಗಲಿ, IAS ಅಧಿಕಾರಿ ಎಲ್ಲ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಿಜವಾಗಿ ಕೂಡ APJ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪ್ರಾಂಶುಪಾಲರಿಗೆ ಮತ್ತು ಅಲ್ಲಿ ಕಲಿಸುವಂಥ ಎಲ್ಲ ಪ್ರಾಧ್ಯಾಪಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸಿ 12 ಮಾತು